ನಮಸ್ಕಾರ ಗೆಳೆಯರಿ, ವೈವಿಧ್ಯ ಕನ್ನಡ ಕಥೆಗಳಿಗೆ ಸ್ವಾಗತ. ಧರ್ಮಪತ್ನಿ ಗಂಡನಿಗೆ ಕಣ್ಣಿನಷ್ಟೇ ಅಮೂಲ್ಯ. ಕಣ್ಣು ತೆರೆಸುವ ಒಂದು ಪುಟ್ಟ ಕತೆ. ಪತ್ನಿ ತೀರಿಕೊಂಡು 4 ದಿನಗಳಾಯಿತು. ಆಕೆಯ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ ಸಂಬಂಧಿಕರು ಒಬ್ಬೊಬ್ಬರಾಗಿ ಹೊರಟು ಹೋದರು. ಕೊನೆಗೆ ಸಾವಿನ ಗಂಧವಿರುವ ಆ ಮನೆಯಲ್ಲಿ ಗಂಡ ಮತ್ತು ಆತನ ಮಕ್ಕಳು ಮಾತ್ರ ಬಾಕಿಯಾದರು. ಆಕೆ ಜೊತೆಯಲ್ಲಿಲ್ಲ ಎಂಬುದನ್ನು ನಂಬುವುದಕ್ಕೂ ಗಂಡನಿಗೆ ಕಷ್ಟವಾಗುತ್ತದೆ. ಇಲ್ಲಿ ನೋಡಿ ಅಂತ ಹೇಳುತ್ತಾ ಗಂಡನ ಬಳಿ ಓಡಿ ಬರುವುದನ್ನು ಆತ ನೆನಪಿಸಿಕೊಂಡು ಮರುಗತೊಡಗಿದ. ಅವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಸೋತು ಹೋದ ನತದೃಷ್ಟೆಯಾಗಿದ್ದಳು ಆಕೆ. ಅವರ ಮೇಲಿನ ಅತಿಯಾದ ಪ್ರೀತಿಯಿಂದಲೇ ಇರಬೇಕು. ಆಕೆ ಯಾವತ್ತೂ ಅವರಿಂದ ದೂರ ಹೋಗಿರಲಿಲ್ಲ. ತವರು ಮನೆಗೆ ಹೋದರೂ ಕೂಡ ಮನೆಯಲ್ಲಿ ಅವರು ಮತ್ತು ಮಕ್ಕಳು ಮಾತ್ರ ಇರೋದು ಎಂದು ಕಾರಣ ಹೇಳಿ ಸಂಜೆಯಾಗುತ್ತಲೇ ಅವಸರವಾಗಿ ಮನೆ ತಲುಪುತ್ತಿದ್ದಳು. ನಿಜವಾಗಿಯೂ ಆಕೆಯ ತವರು ಮನೆಗೆ ಹೋಗುವುದು ಗಂಡನಿಗೆ ಇಷ್ಟವಿರಲಿಲ್ಲ. ಅದು ಆಕೆಯ ಮೇಲಿನ ಪ್ರೀತಿಯಿಂದಾಗಿರಲಿಲ್ಲ. ಬದಲಾಗಿ ಆಕೆ ತವರು ಮನೆಗೆ ಹೋದರೆ ಅವರಿಗೆ ಅಡುಗೆ ಮಾಡಿ ಬಡಿಸುವವರು ಯಾರೂ ಇಲ್ಲ ಎಂಬ ಸ್ವಾರ್ಥ ಕಾರಣವಾಗಿತ್ತು. ಗಂಡ ಮತ್ತು ಮಕ್ಕಳು ರಜಾ ದಿನಗಳಲ್ಲಿ ಟಿವಿಯ ಮುಂದೆ ಒಂದೊಂದು ಕಾರ್ಯಕ್ರಮವನ್ನು ನೋಡಿ ಖುಷಿ ಪಡುವಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದರಲ್ಲಿ ನಿರತಳಾಗಿರುತ್ತಿದ್ದಳು ಆಕೆ. ಯಾವಾಗಲಾದರೂ ಸ್ವಲ್ಪ ಟಿವಿ ನೋಡುವುದಕ್ಕೆ ಅವರ ಜೊತೆ ಹೋಗಿ ಕುಳಿತರೆ, ಅಮ್ಮ ನೀರು, ಸ್ವಲ್ಪ ಟೀ ಮಾಡು, ಫ್ಯಾನ್ ಹಾಕಿ, ಹೀಗೆ ಎಲ್ಲ ಕೆಲಸಗಳನ್ನು ಅವಳ ಕೈಯಿಂದಲೇ ಮಾಡಿಸಿಕೊಂಡು ಅವರು ಆಕೆಯನ್ನು ಆ ಅಡುಗೆ ಕೋಣೆಗೆ ಕಳುಹಿಸುತ್ತಿದ್ದರು. ಅವರು ಹೇಳದೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಅವರ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಆಕೆ ಇಲ್ಲದೆ ಈಗ ಒಂದು ಕಪ್ ಟೀ ಮಾಡಲಿಕ್ಕೂ ಒಂದು ಲೋಟ ನೀರು ಕೊಡಲಿಕ್ಕೂ ಆಕೆ ಜೊತೆಯಲ್ಲಿಲ್ಲ ಎಂಬ ಕಟು ಸತ್ಯವನ್ನು ಗಂಡ ನೋವಿನಿಂದಲೇ ಅರಿತ. ಯಾವುದಕ್ಕೂ ಆಕೆ ದೂರುಗಳನ್ನು ಹೇಳಿದವಳಲ್ಲ. ಒಂದು ಒಳ್ಳೆಯ ಸೀರೆ ಕೂಡ ಗಂಡ ಖರೀದಿಸಿಕೊಟ್ಟಿರಲಿಲ್ಲ. ಒಂದು ಸಿನಿಮಾ ನೋಡಲು ಕೂಡ ಆಕೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿರಲಿಲ್ಲ. ಕ್ಲಬ್, ಪಾರ್ಟಿ ಅಂತ ಗಂಡ ತಡವಾಗಿ ಮನೆಗೆ ಬರುವಾಗ ಆಕೆ ಗಾಬರಿಯಿಂದ ಯಾಕೆ ತಡವಾಯಿತು ಅಂತ ಕೇಳುವಾಗ ಗಂಡ ಆಕೆಯ ಪ್ರಶ್ನೆಯನ್ನು ಲೆಕ್ಕಿಸದೆ ನಿರ್ಲಕ್ಷಿಸುತ್ತಿದ್ದ. ನೋಡಿ, ಕರೆಂಟ್ ಬಿಲ್ ಪಾವತಿಸಬೇಕಾದ ಕೊನೆಯ ದಿನ ನಾಳೆ. ನೋಡಿ, ಹಾಲಿನವನಿಗೆ ದುಡ್ಡು ಕೊಡಬೇಕಾದ ಸಮಯ ಹತ್ತಿರ ಬಂತು. ಪೇಪರ್ನವ ನಿನ್ನೆ ದುಡ್ಡು ಕೇಳಿ ಹೋದ. ಮಕ್ಕಳ ಶಾಲೆಯ ಫೀಸ್ ನಾಳೆನೆ ಕೊಡಬೇಕು ರೀ. ನೋಡಿ, ನಿಮ್ಮ ಬಿಪಿಯ ಮಾತ್ರೆ ಖಾಲಿಯಾಗಿದೆ ಎನ್ನುತ್ತಾ ಆಕೆಯ ಬಯಕೆ ಮತ್ತು ಬೇಡಿಕೆಗಳನ್ನು ಬಿಟ್ಟು ಉಳಿದ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಆಕೆ ನೆನಪಿಸುವಳು. ಇನ್ನು ಹಾಗೆ ನೆನಪಿಸುವವರು ಯಾರೂ ಇಲ್ಲ. ರಾತ್ರಿ ಕೆಲಸವೆಲ್ಲ ಮುಗಿಸಿ ಬಂದು ಮಲಗುವಾಗ ಎದೆ ನೋಯುತ್ತಿದೆ, ಕಾಲುಗಳು ನೋವು ಎಂದು ಆಕೆ ಹೇಳುವಾಗ, ಅದು ನಿನಗೆ ಮನೆಯಲ್ಲಿ ಏನು ಕೆಲಸವಿಲ್ಲದೆ ಸುಮ್ಮನೆ ಕುಳಿತುಕೊಳ್ಳುತ್ತೀಯಲ್ಲ, ಅದಕ್ಕೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಗಂಡ ಹೇಳುವಾಗ ಆಕೆಯ ಕಣ್ಣುಗಳು ತುಂಬುವುದನ್ನು ಗಂಡ ನೋಡಿಯೂ ನೋಡದ ಹಾಗೆ ನಟಿಸುತ್ತಾ ತಿರುಗಿ ಮಲಗುತ್ತಿದ್ದ. ಕೊನೆಗೆ ಆ ಎದೆ ನೋವು ಹಾರ್ಟ್ ಅಟ್ಯಾಕ್ನ ರೂಪದಲ್ಲಿ ಬಂದು ಆಕೆಯನ್ನು ಕರೆದುಕೊಂಡು ಹೋಗುವಷ್ಟರಲ್ಲಿ ಆಕೆಯ ನೋವನ್ನು ಅರ್ಥ ಮಾಡಿಕೊಳ್ಳಲು ತುಂಬ ತಡವಾಗಿತ್ತು. ಮನೆ ಕೆಲಸಗಳನ್ನು ಮಾಡುತ್ತಾ ಆಕೆಯ ನೆನಪುಗಳೊಂದಿಗೆ 4 ದಿನವನ್ನು ದೂಡಿ ಮುಗಿಸಿದ್ದ. ಮನೆ ಕೆಲಸ ಅಷ್ಟು ಸುಲಭವಲ್ಲ ಎಂಬ ಕಟು ಸತ್ಯವನ್ನು ಬಹುಬೇಗನೆ ಅರಿತುಕೊಂಡ. ಆಕೆಯನ್ನು ದೂರಿದ ದಿನಗಳನ್ನು, ಚುಚ್ಚು ಮಾತುಗಳಿಂದ ಆಕೆಯನ್ನು ನೋಯಿಸಿದ ದಿನಗಳನ್ನು ಗಂಡ ನೆನಪಿಸುತ್ತಾ ಸ್ವತಃ ಮರುಗತೊಡಗಿದ. ಆತ ಕೆಲಸಕ್ಕೆ ಹೋಗಲು ಹೊರಡುವಾಗ ಐರನ್ ಮಾಡಿಟ್ಟ ಬಟ್ಟೆಗಾಗಿ ಹುಡುಕಾಡಿದ. ನೀವು ಈ ನೀಲಿ ಬಣ್ಣದ ಶರ್ಟ್, ಕ್ರೀಮ್ ಕಲರ್ ಪ್ಯಾಂಟ್ ಧರಿಸಿ, ಇದು ನಿಮಗೆ ಚೆನ್ನಾಗಿ ಕಾಣಿಸುತ್ತದೆ ಎಂದು ಆಕೆ ಹೇಳುವ ಹಾಗೆ ಆತನಿಗೆ ಅನಿಸಿತು. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ಆತನಿಗಾಗಿ ಯಾರೂ ನಗುಮುಖದಿಂದ ಬಾಗಿಲು ತೆರೆಯಲಿಲ್ಲ. ತನ್ನ ಬರುವಿಗಾಗಿ ಯಾರೂ ಹಸಿವು ತಡೆದು ಕಾದು ಕೂರಲಿಲ್ಲ. ಯಾಕೆ ಇಷ್ಟು ತಡವಾಗಿ ಬಂದಿರಿ ಅಂತ ಯಾರೂ ಆತನೊಂದಿಗೆ ಗಾಬರಿಯಿಂದ ಕೇಳಲಿಲ್ಲ. ಕೊನೆಗೆ ಅವನೇ ಬಾಗಿಲನ್ನು ದೂಡಿ ಒಳಗೆ ಹೋದಾಗ ಹಾಲ್ನಲ್ಲಿ ಅವನು ಬಂದದ್ದು ಕೂಡ ಅರಿಯದೆ ಮಕ್ಕಳು ಮೊಬೈಲ್ನಲ್ಲಿ ಮಗ್ನರಾಗಿದ್ದರು. ಅವರ ಪಕ್ಕದಲ್ಲಿ ತಿಂದ ಪಾತ್ರೆಗಳು ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದನ್ನು ಅವನು ದುಃಖದಿಂದಲೇ ನೋಡಿದ. ಆಕೆ ಇದ್ದಾಗ ಸ್ವಚ್ಛವಾಗಿದ್ದ ಮನೆಯು ಇಂದು ಆಕೆ ಇಲ್ಲದಾಗ ಹೀನವಾಗಿ ಇರುವ ಮನೆಯ ಅವಸ್ಥೆಯನ್ನು ನೋಡಿ ಅವನ ಹೃದಯವು ಮರುಗಿತು. ಸ್ನಾನ ಮುಗಿಸಿ ಒಂದು ಕಪ್ ಟೀಗಾಗಿ ಅವನು ಅಡುಗೆ ಮನೆಗೆ ಹೋದ. ವಾಶ್ ಬೇಷನ್ನಲ್ಲಿ ಊಟ ಮಾಡಿದ ತಟ್ಟೆಗಳು ಮತ್ತು ನೂಡಲ್ಸ್ನ ಖಾಲಿ ಪ್ಯಾಕೆಟ್ಗಳು ಮಾತ್ರ ಅವನಿಗೆ ಕಾಣಿಸಿತು. ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ನಿಂದ ಒಂದು ಆ್ಯಪಲ್ ತೆಗೆದು ಕಟ್ ಮಾಡಿ ತಿಂದು ಬೆಡ್ರೂಮಿಗೆ ಬಂದು ಮಲಗಿದ. ಲೈಟ್ ಆಫ್ ಮಾಡುವುದಕ್ಕೆ ಮುಂಚೆ ಗೋಡೆಯ ಮೇಲೆ ತೂಗು ಹಾಕಿದ ಆಕೆಯ ಮುಗುಳ್ನಗುವ ಭಾವಚಿತ್ರವನ್ನೊಮ್ಮೆ ತುಂಬ ದುಃಖದಿಂದಲೇ ನೋಡಿದ. ಆಕೆಯನ್ನು ನಿರ್ಲಕ್ಷಿಸದೇ ಇದ್ದಿದ್ದರೆ ಇಂದು ತಾನು ಸಂತೋಷದಿಂದ ಇರುತ್ತಿದ್ದೆ ಅಂತ ನೆನೆದು 2 ಹನಿ ಕಣ್ಣೀರು ಅವನ ಕಣ್ಣಿನಿಂದ ಸುರಿಯಿತು. ಕಣ್ಣುಗಳಿರುವಾಗಲೇ ಅದರ ಬೆಲೆ ತಿಳಿದುಕೊಳ್ಳಬೇಕು. ಕಣ್ಣಿನ ದೃಷ್ಟಿ ನಷ್ಟವಾದ ನಂತರ ಕಣ್ಣಿನ ಮಹತ್ವವನ್ನು ತಿಳಿದು ಏನೂ ಪ್ರಯೋಜನವಿಲ್ಲ. ಅಂತೆಯೇ ಧರ್ಮಪತ್ನಿಯೂ ಕೂಡ ಅವರು ಇರುವಾಗ ಅವರ ಬೆಲೆ ತಿಳಿಯುವುದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ಇರಲಿ. ಧನ್ಯವಾದಗಳು.